ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಗಿರಿಶ್ರೀ ಕನ್ನಡ ವಿಲಾಗ್ಸ್. ನಾನು ಗಿರಿ. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಆಗ ನಿಮಗೆ ನಮ್ಮ ವಿಡಿಯೋಗಳು ಬೇಗನೆ ತಲುಪುತ್ತೆ, ನೀವು ನೋಡ್ಬೋದು ಬೇಗನೆ. ಇವತ್ತು ನಾವು ನಮ್ಮ ಊರಿಗೆ ಬಂದಿದ್ದೀವಿ. ಏಕಾದಶಿ ಹಬ್ಬದಿದ್ದರಿಂದಾಗಿ ನಾವು ಎಲ್ಲ ನಮ್ಮ ಊರಿಗೆ ಬಂದಿದ್ದು. ಸೊ ಅದರಿಂದಾಗಿ ನಾವು ನಮ್ಮ ಊರಿನ ಒಂದು ಸಣ್ಣ ಪರಿಚಯ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋಲಾಗ ಮಾಡ್ತಾಯಿದ್ದೀನಿ. ಹೇಗಿದೆ ನಮ್ಮೂರು ಗಾಳಿ ಸ್ಮೆಲ್? ಸರ್, ಇದು ನಿಮ್ಮೂರಾ? ನಮ್ಮೂರು. ನಾನು ಹುಟ್ಟು ಬೆಳೆದಿದ್ದವರು. ಹೌದು, ಈ ಊರೇ ನಾನು ಹುಟ್ಟಿ ಬೆಳೆದಂಥ ಊರು. ಈ ಊರು ಯಾವುದಪ್ಪ ಅಂತಂದರೆ ಗುಡೇವಸಹಳ್ಳಿ ಅಂತ, ಮಂಡ್ಯ ಜಿಲ್ಲೆ, ನಾಗಮಂಗಲ ತಾಲೂಕು, ಹೊಣಕೆರೆ ಹೋಬಳಿಲಿ ಬರುವಂಥ ಒಂದು ಸಣ್ಣ ಗ್ರಾಮ. ಹೀಗೆ ನೀವು ನೋಡ್ತಾ ಇದ್ದೀರಾ, ಇದು ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್. ಇಲ್ಲಿ ನಾನು 5ನೇ ಕ್ಲಾಸ್ವರೆಗೂ ಇಲ್ಲೇ ಓದಿದ್ದೆ. ಆಮೇಲೆ ಕಾರಣಾಂತರಗಳಿಂದ ನಾನು ಬೆಂಗಳೂರಿಗೆ ಶಿಫ್ಟ್ ಆದೆ. ಸೊ ನಾನು ಓದಿದಂಥ ಟೈಮ್ನಲ್ಲೇ ಇಲ್ಲಿ ಮಕ್ಕಳುಗಳ ಸಂಖ್ಯೆ ತುಂಬ ಕಮ್ಮಿ ಇತ್ತು. ಸೊ ಅದಾದಮೇಲೆ ಕಮ್ಮಿಯಾಗಿ ಈಗ ಸಂಪೂರ್ಣ ಕ್ಲೋಸ್ ಆಗಿದೆ ಈ ಶಾಲೆ. ಸೊ ನಮ್ಮೂರಿಗೆ ಇರೋವಂಥದ್ದು 4 ಬೀದಿಗಳಷ್ಟೇ. ತುಂಬ ಚಿಕ್ಕ ಊರ, ಇದರಿಂದ 4 ಬೀದಿ ಇದೆ. ಅಂದರೆ ನಮ್ಮೂರಲ್ಲಿ ಲೆಕ್ಕ ಹಾಕೊಂಡ್ರೆ ಒಂದು 100ರಿಂದ 120 ಮನೆಗಳಿರ್ಬೋದು. ಹಾಗೆ ಇಲ್ಲಿ ಜನಸಂಖ್ಯೆ ಕೂಡ ಕಮ್ಮಿ ಇದೆ. ಈ ಥರ ಯಾವುದಾದ್ರು ಹಬ್ಬ ಅಥವಾ ಹರಿದಿನಗಳು ಬಂದರೆ ಮಾತ್ರನೇ ನಮ್ಮ ಊರಲ್ಲಿ ಜನಸಂಖ್ಯೆ ಜಾಸ್ತಿ ಆಗೋದು. ಅಂದರೆ ಬೆಂಗಳೂರಿಂದ ಅಥವಾ ಬೇರೆ ಊರುಗಳ ಕಡೆಯಿಂದ ಬರ್ತಾರೆ ಹಬ್ಬ ಮಾಡೋದಕ್ಕೆ ಅಂತ. ಆ ಟೈಮ್ನಲ್ಲಿ ಸ್ವಲ್ಪ ಜನಗಳು ಜಾಸ್ತಿ ಇರ್ತಾರೆ ಆ ಊರಲ್ಲಿ. ಆ ಟೈಮ್ನಲ್ಲಿ ನಮ್ಮ ಊರನ್ನ ನೋಡೋದಕ್ಕೆ ಚೆಂದ, ಯಾಕೆಂದರೆ ಜನ ಜಾಸ್ತಿ ಇರ್ತಾರೆ, ಮಾತಾಡ್ತಾ ಇರ್ತಾರೆ, ಸಿಗ್ತಾ ಇರ್ತಾರೆ. ಆ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಇನ್ನು ಮಿಕ್ದಂಗೆ ಸ್ವಲ್ಪ ಜನಗಳೆಲ್ಲ ಇರೋದ್ರಿಂದ ನೋಡೋದಕ್ಕೆ ಒಂದು ಸ್ವಲ್ಪ ಬಿಕೋ ಅಂತ ಇರ್ತದೆ. ಸೊ ನಮ್ಮೂರಿನಲ್ಲಿ ಒಂದು 5 ಪ್ರಮುಖ ದೇವಸ್ಥಾನಗಳಿದೆ. ಸೊ ಈ ದೇವಸ್ಥಾನಗಳ ಬಗ್ಗೆ ನಿಮಗೆ ನಾನು ಆಮೇಲೆ ಹೇಳ್ತೀನಿ, ಯಾಕೆಂದರೆ ಇವತ್ತು ಹಬ್ಬ ಇರೋದ್ರಿಂದಾಗಿ ಪೂಜೆ ಮಾಡಿಸೋವಂಥ ಟೈಮಲ್ಲಿ ನಿಮಗೆ ಈ ದೇವಸ್ಥಾನಗಳು ಪರಿಚಯ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮೂರಿನಲ್ಲಿ ಇರುವಂಥದ್ದು ತುಂಬ ಹೆಂಚಿನ ಮನೆಗಳೇ. ಕಾಂಕ್ರೀಟ್ ಮನೆಗಳೆಲ್ಲ ಇತ್ತೀಚೆಗೆ ಕಟ್ಟೋದಕ್ಕೆ ಶುರು ಮಾಡಿದ್ದಾರೆ. ಸೊ ಹಳೆ ಕಾಲದ ಹೆಂಚಿನ ಮನೆ ಮತ್ತು ಮಣ್ಣಿನ ಗೋಡೆ ಮನೆಗಳೇ ಜಾಸ್ತಿ ಇಲ್ಲಿರೋಂಥದ್ದು. ಸೊ ನಾನು ಹೇಳ್ದಂಗೆ ಇದು ಒಂದು ರೋಡ್ ಮಾತ್ರ ಇನ್ನೂ ಕಾಂಕ್ರೀಟ್ ರೋಡ್ ಆಗಿಲ್ಲ. ಇನ್ನು ಮಿಕ್ಕಿದ್ದ 3 ಲೈನು ಕೂಡ ಕಾಂಕ್ರೀಟ್ ರೋಡ್ ಆಗಿದೆ. ಮೊದಲೆಲ್ಲ ಇದೆಲ್ಲ ಮಣ್ಣು ರೋಡೇ ಆಗಿತ್ತು. ಆ ಟೈಮಲ್ಲೆಲ್ಲ ಚೆನ್ನಾಗಿರಲ್ಲ, ಬಟ್ ಇವಾಗೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಮನೆಗಳೆಲ್ಲ. ಇತ್ತೀಚೆಗೆ ಸ್ವಲ್ಪ ಮೋಲ್ಡ್ ಮನೆಗಳು ಕೂಡ ಜಾಸ್ತಿ ಆಗಿರೋದ್ರಿಂದ ಊರು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ಇದೇ ನಮ್ಮ ಮನೆ ಇರುವಂಥ ರೋಡು, ದೊಡ್ಡ ರೋಡು. ನಾನು ಹೇಳಿದ್ನಲ್ಲ ಆಗಲೇ ಒಂದು ದೊಡ್ಡ ಬೀದಿ ಅಂತ ಇದೆ. ಸೊ ಈಗ ನೀವು ನೋಡ್ತಾ ಇದ್ದೀರಾ ನಾನು ಹುಟ್ಟಿ ಬೆಳೆದಂಥ ಮನೆ. ಬಟ್ ಇದು ಹೊಸ ಮನೆ. ಇದಕ್ಕಿಂತ ಮುಂಚೆ ಒಂದು ಹಳೆ ಮನೆ ಇತ್ತು. ಆ ಮನೆನ ಹೊಡೆದಾಕಿ ಈಗ ಹೊಸ ಮನೆ ಕಟ್ಟಿದ್ದೀವಿ. ಸೊ ಇವತ್ತು ಹಬ್ಬ ಇದ್ದಿದ್ದರಿಂದಾಗಿ ಮನೆ ಕ್ಲೀನಿಂಗ್ ಎಲ್ಲ ನಡೀತಾ ಇತ್ತು ಮನೆಯಲ್ಲಿ. ಹೊಸ ಮನೆ ಆಗಿರೋದ್ರಿಂದಾಗಿ ಸ್ವಲ್ಪ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಮನೆ ಕ್ಲೀನಿಂಗ್ ಎಲ್ಲ ನಡೀತಾ ಇತ್ತು ಹಬ್ಬಗಳಿಗೋಸ್ಕರ. ಈ ಮನೆಗೆ ಫಸ್ಟ್ ಫ್ಲೋರ್ ಕೂಡ ಇದೆ. ಅಂದರೆ ನಾವು ಮರದ ಹಲಗೆ ಸೇವೆ ಮಾಡಿಸಿರೋದ್ರಿಂದಾಗಿ ಇದು ಒಂದು ಫಸ್ಟ್ ಫ್ಲೋರ್ ಥರ, ಅಂದರೆ ಸ್ಟೋರ್ ರೂಮ್ ಥರನಾದ್ರು ಇರ್ಬೋದು, ಅಥವಾ ಹೆಚ್ಚಿಗೆ ಜನಗಳು ಬಂತು ಅಂತಂದಾಗ ಇಲ್ಲಿ ಮೇಲ್ಗಡೆ ಕೂಡ ಮಲ್ಕೊಬೋದು, ಅಷ್ಟು ಸ್ಪೇಸ್ ಇದೆ. ಸೊ ಇಲ್ಲಿ ನಾವೀಗ ಸದ್ಯದ ಮಟ್ಟಿಗೆ ಏನೂ ಇಟ್ಟಿಲ್ಲ, ಖಾಲಿಯಾಗಿ ಉಳ್ಕೊಂಡಿದೆ. ಇವನು ನಮ್ಮ ಅತ್ತೆ ಮಗ ಚೇತನ್ ಅಂತ. ಇವನು ಒಂದು ಹಸು ಫಾರ್ಮ್ ಮಾಡಬೇಕು ಅಂತ ಇದ್ದಾನೆ. ಸೊ ಈಗೊಂದು 6ರಿಂದ 7 ಹಸುಗಳನ್ನ ಸಾಕಿದ್ದಾನೆ. ಸೊ ಬೆಳಗ್ಗೆನೇ ಎದ್ದು ಮಿಷಿನ್ ಮೂಲಕ ಹಾಲುಗಳನ್ನ ಕರೆದು ಡೈರಿಗೆ ಹಾಕೋದಕ್ಕೆ ಆಲ್ರೆಡಿ ಕೆಲಸ ಶುರು ಮಾಡ್ಕೊಂಡಿದ್ದ. ಸೊ ಹಾಲನ್ನೆಲ್ಲ ಕರೆದಾದ್ಮೇಲೆ ಅದನ್ನು ಮತ್ತೆ ಕೊಟ್ಟಿಗೆ ಹಸುಗಳನ್ನೆಲ್ಲ ಹೊರಗಡೆ ಕಟ್ಟಿ ಕೊಟ್ಟಿಗೆನೆಲ್ಲ ಕ್ಲೀನ್ ಮಾಡ್ತಾ ಇದ್ದ. ಸೊ ಅದಕ್ಕೆ ನಮ್ಮ ಅತ್ತೆ ಕೂಡ ಸಾಥ್ ಕೊಟ್ಟಂದರೆ ಹೆಲ್ಪ್ ಮಾಡ್ತಾಯಿದ್ರು. ಅದಕ್ಕೆ ಮನೆ ಮಾಮೂಲಿ ಕೊಟ್ಟಿಗೆನೆಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಆಮೇಲೆ ಮತ್ತೆ ಅಲ್ಲಿಗೆ ಹಸುಗಳನ್ನ ತೊಗೊಂಬಂದು ಕಟ್ತಾರೆ. ಈಗ ಒಂದ್ಸತಿ ಹಾಲನ್ನೆಲ್ಲ ಕರೆದಾದ್ಮೇಲೆ ಮತ್ತು ಕಸನೆಲ್ಲ ಕ್ಲೀನ್ ಮಾಡಿ ಹಸು ಕೊಟ್ಟಿಗೆನ ಕ್ಲೀನ್ ಮಾಡೋದು ಒಂದು ನಾರ್ಮಲ್ ಕೆಲಸ ಅದು. ಸೊ ಅವನೊಬ್ಬನ ಕೈಲೇ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಕೂಡ ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ರು. ಸೊ ಹಸುನ ಫಾರ್ಮ್ ಮಾಡಬೇಕು ಅನ್ನೋದು ಇವನ್ನ ದೊಡ್ಡ ಕನಸು. ಸೊ ಕನಸು ಬೇಗನೆ ಈಡೇರಲಿ ಅಂತ ನಾನು ಕೂಡ ಆಶಿಸ್ತೀನಿ. ಸೊ ಇದೆಲ್ಲ ಕ್ಲೀನಿಂಗ್ ಎಲ್ಲ ಆದಮೇಲೆ ನಾವು ಹಸುಗೆ ಜೋಳದ ಕಡ್ಡಿ ಕುಯ್ಕೊಂಬರೋಣ ಅಂತ ಹೊಲದ ಕಡೆ ಹೊರಟ್ವಿ. ಸೊ ಚೇತು ಬೇಗನೆ ಜೋಳದ ಕಡ್ಡಿಗಳನ್ನ ಕೊಯ್ದು 2 ಹೊರೆ ಮಾಡಿಕೊಂಡು ಅದನ್ನು ಮನೆಗೆ ತೊಗೊಂಬಂದು ಇಲ್ಲಿ ಕಟ್ಟಿಂಗ್ ಮಾಡುವಂಥ ಮಿಷಿನ್ ಇದೆ. ಸೊ ಈ ಜೋಳದ ಕಡ್ಡಿನ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಸೊ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಹಸುಗಳಿಗೆ ಕೊಡುವಂಥದ್ದು ಒಂದು ನಾರ್ಮಲ್ ರೋಟೀನ್ ಥರ ಕೆಲಸ ಅದು. ಸೊ ಚಿಕ್ಕದಾಗಿ ಕಟ್ಟಿಂಗ್ ಆದರೆ ಅದು ಹಸುಗಳಿಗೆ ತಿನ್ನೋದಕ್ಕೂ ಕೂಡ ಈಸಿಯಾಗಿರುತ್ತೆ.
ಸೊ ಅದಕ್ಕೆ ಅದೆಲ್ಲ ಕಟ್ ಮಾಡಿಕೊಂಡು ಅಲ್ಲೇ ಒಂದು 3 ಕರುಗಳಿದ್ದು ಆ 3 ಕರುಗಳಿಗೂ ಅದನ್ನು ಕೊಟ್ಬಿಟ್ಟು ಅಲ್ಲಿಂದ ನಾವು ಹೊರಟಿದ್ದು ನಮ್ಮ ಚೇತು ಅವರ ಅಣ್ಣ ಅಂದರೆ ಸುಪ್ರೀತ್ ಗೌಡ, ನಮ್ಮ ಅತ್ತೆಯ ಮೊದಲನೇ ಮಗ. ಅವನು ಬೆಳೆದಿರ್ತಕ್ಕಂಥ ಟೊಮೊಟೊ ಗಿಡ ನೋಡೋಣ ಅಂತ ಹೊರಟ್ವಿ. ಈ ಸುಪ್ರೀತ್ ಗೌಡಂದು ಒಂದು ಸ್ಟೋರಿ. ಅವನು ಮೊದಲು ಇಲ್ಲೇ ಬೆಂಗಳೂರಿನಲ್ಲೇ ಇದ್ದ. ಸೊ ಅಲ್ಲಿಂದ ಬೆಂಗಳೂರಿನ ಬಿಟ್ಟು ವಾಪಸ್ಸು ಹಳ್ಳಿಗೆ ಬಂದು ರೈತನಾಗಿ ಏನೋ ಒಂದು ಸಕ್ಸಸ್ ಆಗಬೇಕು ಅಂತ ಅವನು ಕನಸು ಕಾಣ್ತಾ ಇದ್ದಾನೆ. ಸೊ ಆ ಕನಸು ಬೇಗನೆ ಈಡೇರಲಿ ಅಂತ ನಾನು ಕೇಳ್ಕೊತೀನಿ. ಸೊ ಈಗ ಆಲ್ರೆಡಿ ಟೊಮೊಟೊ ಗಿಡ ತುಂಬ ಚೆನ್ನಾಗಿ ಬೆಳೆದಿದ್ದರಿಂದಾಗಿ ಸೊ ಅದಕ್ಕೆ ಅವನು ಊಜಿ ಔಷಧಿ ಅಂದರೆ ಈ ಹುಳುಗಳಿಗೆ ಹೊಡೆಯುವಂಥ ಔಷಧಿನ ಹೊಡೆಯೋಕ್ಕೆ ಅಂತ ಇಲ್ಲಿ ಕೆಲಸ ಮಾಡ್ತಾ ಇದ್ದ. ಸೊ ಅದನ್ನೇ ನಾವು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಇವನು ಟೊಮೊಟೊ ಬೆಳೆ ಜೊತೆಗೆ ಹೂವು ಕೂಡ ಬೆಳೆದಿದ್ದಾನೆ. ಸದ್ಯಕ್ಕೆ ಇನ್ನೂ ಅದು ಗಿಡ ಆಗಿದೆ, ಇನ್ನೂ ಹೂವು ಬಂದಿಲ್ಲ. ಸೊ ಈಗ ಟೊಮೊಟೊ ಬೆಳೆ ಆಲ್ಮೋಸ್ಟು ಇನ್ನು ಸ್ವಲ್ಪ ದಿನ ಹೋದರೆ ಕೈಗೆ ಬರುತ್ತೆ. ಸೊ ಅದಕ್ಕಾಗಿ ಅವನು ಇವಾಗ ಹಣ್ಣಿಗೆ ಹೂಜಿ ಔಷಧಿ ಅಂತ ಹೊಡಿತಾ ಇದ್ದ, ಅಂದರೆ ಹುಳುಗಳು ಬೆಳೆದಿರೋ ಥರ ಔಷಧಿ ಹೊಡಿತಾ ಇದ್ದ. ಅವನು ಮತ್ತು ಅವನ ಸ್ನೇಹಿತರು ಇಬ್ಬರು ಇದ್ದರು. ಸೊ ಅವಾಗ ಅವನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಹೊಲ್ದ ಹತ್ರ. ನೋಡಿ, ಇದೇ ಹೂವಿನ ಗಿಡ, ಇದು ಸೇವಂತಿಗೆ. ಇನ್ನು ಚಿಕ್ಕ ಗಿಡ, ಇನ್ನು ಸ್ವಲ್ಪ ದಿನ ಬೇಕಾಗುತ್ತೆ ಇದು ಹೂವು ಬರೋದಕ್ಕೆ. ಹೂವು ಸ್ವಲ್ಪ ಬೆಳೆದಿದ್ದಾನೆ, ಬಟ್ ಟೊಮೊಟೊ ತುಂಬ ಚೆನ್ನಾಗಿ ಬೆಳೆದಿದ್ದಾನೆ. ನೋಡಿ, ಇವರು ಅವ್ರ ಸ್ನೇಹಿತರು ಮುಖಕ್ಕೆ ಮಾಸ್ಕ್ ಹಾಕೊಂಡು ಹೊಡಿತಾ ಇದ್ದಾರೆ. ಬಟ್ ಇವನು ಮಾಸ್ಕು ಇಲ್ಲ, ಏನೂ ಇಲ್ಲ. ಸೊ ತುಂಬ ಕಷ್ಟ ಬೀಳ್ತಾ ಇದ್ದಾನೆ. ಸೊ ಅವನ ಕಷ್ಟಕ್ಕೆ ತುಂಬ ಒಳ್ಳೆಯದಾಗಲಿ ಅಂತ ನಾನು ಕೂಡ ಆಶಿಸ್ತೀನಿ. ಆದಷ್ಟು ಬೇಗ ಒಳ್ಳೆ ಲಾಭ ಬರಲಿ ಅಂತ ನಾನು ಕೂಡ ಬಿಡ್ಕೊತೀನಿ. ಸೊ ನಾವು ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಮನೆಯಲ್ಲಿ ಇನ್ನೂ ಕ್ಲೀನಿಂಗ್ ಕೆಲಸ ಇನ್ನೂ ಮುಗಿದಿರಲಿಲ್ಲ, ಇನ್ನೂ ತುಂಬ ನಡೀತಾ ಇತ್ತು. ಅದ್ರ ಜೊತೆಗೆ ಬೆಳಿಗ್ಗಿನ ನಾಷ್ಟ ಮಾಡೋಣ ಅಂತ ಸೊ ರೆಡಿ ಮಾಡ್ತಾಯಿದ್ರು ಮನೆಯಲ್ಲಿ ನಾಷ್ಟಕ್ಕೆ. ಸೊ ಪಲಾವ್ ಮಾಡೋ ಅಂತ ಪ್ಲ್ಯಾನಲ್ಲಿದ್ದರು. ಸೊ ಪಲಾವ್ ಮಾಡೋದಕ್ಕೆ ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಚೇತು ಜೊತೆ ಹೊಲ್ದ ಹತ್ರಕ್ಕೆ ಬಂದೆ. ಸೊ ಅಲ್ಲಿ ಅವನು ಹಸುಗೆ ಮೂಗು ದಾರ ಹಾಕಿಸ್ತಾ ಇದ್ದ. ಸೊ ಮೂಗು ದಾರ ಕಿತ್ತೋಗಿತ್ತು ಅಂದ್ಬಿಟ್ಟು ಬೇರೆ ಮೂಗು ದಾರ, ಹೊಸ ಮೂಗು ದಾರ ಹಾಕಿಸ್ತಾ ಇದ್ದ. ಸೊ ಅದ್ರ ಜೊತೆಗೆ ಆಲ್ರೆಡಿ ಹೊಲ್ದ ಹತ್ರ ಏನು ಹಸುಗಳನ್ನ ಕಟ್ಟಿದ್ರು, ಹಸುಗಳನ್ನ ಮಟ್ಕೊಂಡು ಮತ್ತೆ ಮನೆ ಕಡೆ ಬರಬೇಕಾಗಿತ್ತು. ಯಾಕೆಂದರೆ ಈಗ ಜಾಸ್ತಿ ಹೊತ್ತು ಅದನ್ನು ಹೊಲ್ದ ಹತ್ರ ಬಿಡೋಂಗಿಲ್ಲ ಹಸುಗಳನ್ನ. ಸೊ ಮನೆಗೆ ಬಂದ ಮೇಲೆ ಆಲ್ರೆಡಿ ಪಲಾವ್ ರೆಡಿಯಾಗಿತ್ತು. ಸೊ ಎಲ್ಲರ ಜೊತೆ ಕೂತ್ಕೊಂಡು ಪಲಾವ್ನ ತಿಂದ್ಕೊಂಡು ಸ್ವಲ್ಪ ಹರಟೆ ಹೊಡಿತಾ ಇದ್ವಿ, ಎಲ್ಲ ನಕ್ಕೊಂಡು ಮಾತಾಡಿಕೊಂಡು. ಸೊ ಮಕ್ಕಳುಗಳು ಕೂಡ ನಾಷ್ಟ ಮಾಡಿಕೊಂಡು ಸ್ವಲ್ಪ ಹರಟೆ ಹೊಡ್ಕೊಂಡು ಮಾತಾಡ್ತಾ ಕೂತಿದ್ದು. ಸೊ ಅಷ್ಟರಲ್ಲಿ ನಮ್ಮ ಅತ್ತೆ ಬಂದು ನನ್ನ ಯಾರೋ ಈ ಪುಟ್ಟನ ಮದುವೆ ಬಗ್ಗೆ ಮಾತಾಡ್ತಾ ರೇಗಿಸ್ತಾ ಇದ್ರು. ಸೊ ಏಕಾದಶಿ ಹಬ್ಬ ಆಗಿದ್ದರಿಂದಾಗಿ ಇವತ್ತು ನಮ್ಮ ಮನೇಲಿ ವಿಶೇಷವಾದ ಅಡುಗೆಗಳನ್ನ ಕೂಡ ಮಾಡಬೇಕಾಗಿದ್ದರಿಂದಾಗಿ ಸೊ ಈಗ ಆಲ್ರೆಡಿ ಎಲ್ಲ ರೆಡಿ ಕೂಡ ಮಾಡ್ಕೊತಾ ಇದ್ರು. ಅಂದರೆ ಏನಿಗೆ ತರಕಾರಿಗಳು ಕಟ್ ಮಾಡ್ಕೊಬೇಕು, ಮತ್ತು ಅದಕ್ಕೇನು ಅಗತ್ಯವಾದ ವಸ್ತುಗಳನ್ನ ನಾವು ರೆಡಿ ಮಾಡ್ಕೊಬೇಕು ಅದೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಸೊ ಇದು ವಡೆ, ಅಂದರೆ ನಮ್ಮ ಮಿಸ್ಸಸ್ ಏನೋ ಶ್ರೀ ಇದ್ದಾರೆ, ಅವರು ವಡೆಗಳನ್ನ ತಟ್ತಾಯಿದ್ರು. ಹಾಗೆ ನಮ್ಮ ಅತ್ತೆ ಮತ್ತು ನಮ್ಮ ಅಮ್ಮ ಒಬ್ಬಟ್ಟು ಮತ್ತು ಇದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಸೊ ಅದೆಲ್ಲ ರೆಡಿ ಆಗೋಕ್ಕಿಂತ ಮುಂಚೆ ನಾವು ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕಾಗಿತ್ತು. ಸೊ ಅದಕ್ಕೆ ನಾನು ಮತ್ತು ನಮ್ಮ ಅಣ್ಣ ಮತ್ತು ಮಕ್ಕಳು ಈಗೆಲ್ಲ ಹೊರಟ್ವಿ ಪೂಜೆ ಮಾಡಿಸ್ಕೊಂಬರೋಣ ಅಂತ. ಸೊ ಜೊತೆಗೆ ನಮ್ಮ ಚಿಕ್ಕಪ್ಪ ಕೂಡ ಬಂದಿದ್ದರು. ಸೊ ಇದು ನಮ್ಮೂರಿನ ಅಧಿದೇವತೆ, ಅಂದರೆ ಪಟ್ಟಲದಮ್ಮ. ಸೊ ಇದು ಊರಿನ ಹೊರಗಡೆ ಇರೋದ್ರಿಂದಾಗಿ ಅಲ್ಲಿಂದ ನಡ್ಕೊಂಡು ಬಂದು ಫಸ್ಟ್ ಈ ದೇವ್ರನ್ನ ಪೂಜೆ ಮಾಡಿಸ್ಬೇಕಾಗಿದೆ. ಸೊ ಈ ಪೂಜೆ ಮುಗಿಸ್ಕೊಂಡು ನಾವು ಬೇರೆ ದೇವಸ್ಥಾನಗಳಿಗೆ ಹೋಗಬೇಕಾಗುತ್ತೆ. ಸೊ ಹಾಗೆ ನಮ್ಮೂರಿನಲ್ಲಿ ಒಂದು ಸುಭಾಸ್ಕರ್ ಫಾರಮ್ ಅಂತ ಒಂದು, ಅಂದರೆ ಏನು ಈ ಮೇಕೆ ಮರಿಗಳನ್ನ ಫಾರ್ಮ್ ಕೂಡ ಕಟ್ಟಿದ್ದಾರೆ. ಹಾಗೆ ಹೋಗ್ತಾ ನಾವು ದಾರಿನಲ್ಲಿ ನಮ್ಮ ಅಣ್ಣ ಇನ್ನೊಬ್ಬರು ಸಿಕ್ಕಿದ್ರು. ಆದಷ್ಟು ಬೇಗ ವೀಡಿಯೋ ಅಪ್ಲೋಡ್ ಮಾಡಪ್ಪ, ನಾನು ನೋಡ್ತೀನಿ ಅಂತ ಹೇಳ್ಬಿಡೋದ್ರು ಖುಷಿಯಿಂದ. ಹಾಗೆ ನಾವು ಬಂದಿದ್ದು ನೆಕ್ಸ್ಟು ನಮ್ಮ ಊರಿನ ಇನ್ನೊಂದು ದೇವರಾದ ಶನಿ ದೇವರ ಗುಡಿಗೆ. ಸೊ ಈ ಶನಿ ದೇವರ ಗುಡಿ ಅಂತಂದರೆ ಇದು ಹೊಸ ದೇವಸ್ಥಾನ. ಮೊದಲು ಇಲ್ಲಿ ಹಳೆ ದೇವಸ್ಥಾನ ಇತ್ತು, ಅದನ್ನು ಕೆಡವಿ ಈಗ ಹೊಸ ದೇವಸ್ಥಾನ ಕಟ್ಟಿದ್ದಾರೆ. ಸೊ ಇದೇ ದೇವಸ್ಥಾನದಲ್ಲಿ ನಿಮಗೆ ಗಣಪತಿ ಮತ್ತು ಹನುಮಂತ ಏನು ಈ 3 ದೇವರುಗಳನ್ನ ಕೂಡ ನೀವು ಇಲ್ಲಿ ದರ್ಶನ ಮಾಡ್ಕೊಬೋದು. ಸೊ ಹೀಗೆ ನೀವು ನೋಡ್ತಾ ಇದ್ದೀರಾ, ಇದು ನಮ್ಮ ಊರಿನ ದೇವಸ್ಥಾನಗಳಲ್ಲಿ ದೊಡ್ಡ ದೇವಸ್ಥಾನ, ಅಂದರೆ ಪ್ರಮುಖ ದೇವಸ್ಥಾನ. ಇದು ಈ ಊರಿನ ಮನೆ ದೇವರು ಅಂತಲೇ ಕರಿಬೋದು, ನಾರಾಯಣ ಸ್ವಾಮಿ ಅಂತ. ಸೊ ಈ ನಾರಾಯಣ ಸ್ವಾಮಿ ದೇವರು ಬಂದು ಈ ಊರಿನ ಎಲ್ಲ ಮನೆಗಳು ಕೂಡ ಮನೆ ದೇವರು ಅಂತಲೇ ಬಿಂಬಿತ ಆಗಿದೆ. ಇದು ನಮ್ಮ ಮನೆ ದೇವರು ಕೂಡ ಆಗಿದೆ. ಸೊ ಈ ದೇವಸ್ಥೆ ನಾವು ಈ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೊ ನಮ್ಮೂರಿನ ಈ ದೇವರ ದರ್ಶನ ತುಂಬ ಚೆನ್ನಾಗಿ
ಈ ಹೆಬ್ಬಾಗ್ಲು ಮೂಲಕ ಹೊರಟ್ವಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದು ಶಾಸನ ಕೂಡ ಇದೆ. ಸೊ ಇದನ್ನು ನಾವು ಶಾಸನ ಅಂತ ಕರಿತೀವಿ, ಬಟ್ ನಮ್ಮ ಹಿರಿಕರು ಇದನ್ನು ವೀರಗಲ್ಲು ಅಂತ ಕರೀತಾರೆ. ಸೊ ಇದು ಏನು ಅಂತ ನಮಗೂ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಸೊ ಅದು ಬಿಟ್ಟು ನಾವು ಅದರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದೆ ನಮ್ಮ ಊರಿನ ಇನ್ನೊಂದು ದೇವಸ್ಥಾನದಂಥ ಮಾರಮ್ಮ ದೇವಸ್ಥಾನಕ್ಕೆ. ಸೊ ಹಬ್ಬ ಇದರಿಂದಾಗಿ ಇವತ್ತು ಇಲ್ಲಿ ಯಾರೂ ಅಂದರೆ ಈ ದೇವಸ್ಥಾನದಲ್ಲಿ ಸಾಮಾನ್ಯವಾಗಿ ಪೂಜಾರಿ ಇರಲ್ಲ. ಸೊ ನಾವೇ ಇದಕ್ಕೆ ಪೂಜೆ ಮಾಡಿಕೊಂಡು ನಾವೇ ಹೋಗಬೇಕಾಗತ್ತೆ. ಸೊ ಈ ದೇವಸ್ಥಾನಕ್ಕೆ ನಾವು ಪೂಜೆ ಮುಗಿಸ್ಕೊಂಡು ಹಾಗೆ ಅದಕ್ಕೆ ಹೊರಗಡೆ ಬಂದು ಇಲ್ಲಿ ಏನಿದೆ ಇದು ಈ ವೀರಗಲ್ಲು, ಇದಕ್ಕೆ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ನಾವು ಬಂದಿದ್ದೆ ನಮ್ಮ ಮನೆ ದೇವರಾದಂಥ ಅಂದರೆ ಹೆಣ್ಣು ದೇವರಾದಂಥ ಲಕ್ಷ್ಮೀ ದೇವಿ ಗುಡಿಗೆ. ಸೊ ಈ ದೇವಸ್ಥಾನಕ್ಕೆ ನಾರ್ಮಲಾಗಿ ಪೂಜಾರಿ ಇದ್ದಾರೆ, ಅಂದರೆ ಅವರು ನಮ್ಮ ದೊಡ್ಡಪ್ಪನ ಮಗನೇ. ಸೊ ಇವತ್ತು ಹಬ್ಬ ಇದರಿಂದಾಗಿ ಅವರು ಕೂಡ ಮನೆಯಲ್ಲಿ ಪೂಜೆ ಮಾಡೋದಕ್ಕೋಸ್ಕರ ಆಲ್ರೆಡಿ ಪೂಜೆ ಎಲ್ಲ ಮುಗಿಸಿ ಹೊರಟೋಗಿದ್ರಿಂದಾಗಿ ನಾವೇ ಇಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡು ನಾವೇ ಬರಬೇಕಾಗಿ ಬಂತು. ಈ ದೇವಸ್ಥಾನದಲ್ಲಿ ಸಾಮಾನ್ಯವಾಗಿ ಶುಕ್ರವಾರ ದೇವ್ರು ಕೂಡ ಬರುತ್ತೆ, ದೇವ್ರು ಕೂಡ ಕೇಳ್ಬೋದು ಅಂತ. ಸೊ ಯಾವ್ದಾದ್ರು ನಮ್ಮ ಆರಕೆಗಳಾಗಲಿ ಅಥವಾ ನಮ್ಮ ಕೋರಿಕೆಗಳೇನಿದ್ರು ಕೂಡ ಅವತ್ತಿನ ದಿನ ಬಂದು ಇಲ್ಲಿ ದೇವ್ರನ್ನ ಕೇಳಿ ನಿಮ್ಮ ಆಸೆಗಳೇನಾದ್ರು ಇದ್ದರೆ ಹೇಳ್ಕೊಬೋದು. ಅದಕ್ಕೆ ಕೆಲವರಿಗೆ ಪರಿಹಾರಗಳು ಕೂಡ ಸಿಕ್ಕಿದ್ದಾವೆ. ಸೊ ಅದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಸೊ ಆಗಲೇ ಇಲ್ಲಿ ನಮ್ಮ ಮನೇಲಿ ಪೂಜೆಗೋಸ್ಕರ ಫುಲ್ ಎಲ್ಲ ಸಿದ್ಧತೆ ನಡೆದಿತ್ತು. ನನ್ನ ಹೆಂಡತಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಆಲ್ರೆಡಿ ಅದಕ್ಕೆಲ್ಲ ಹೂವು ಎಲ್ಲ ಇಟ್ಟು ರಂಗೋಲಿ ಇಟ್ಟು ಪೂಜೆ ಮಾಡಿ ರೆಡಿ ಮಾಡೋದಕ್ಕೆ ಆಲ್ರೆಡಿ ರೆಡಿ ಮಾಡಿದರು. ಆಮೇಲೆ ನಾವು ಇವತ್ತೇನು ನಮ್ಮ ಏಕಾದಶಿ ಹಬ್ಬದಲ್ಲಿ ನಮ್ಮ ಹಿರಿಕರಿಗೆ ನಾವು ಒಂದು ಎಡೆ ಇಡ್ತೀವಿ, ಅದಕ್ಕೂ ಕೂಡ ಸಿದ್ಧತೆ ಕೂಡ ಮಾಡಿದರು ಆಲ್ರೆಡಿ. ಸೊ ಅದಕ್ಕೆ ನಾವಿಲ್ಲಿ ಇದಕ್ಕೆ ಒಬ್ಬಟ್ಟು, ಚಕ್ಲಿ, ನಿಪ್ಪಟ್ಟು, ಕಜ್ಜಾಯ, ಇಡ್ಲಿ, ಹಣ್ಣು, ಸ್ವೀಟು, ಸೊ ಅವ್ರಿಗೆ ಎಲ್ಲ ಏನು ನಮ್ಮ ಹಿರಿಕರು ತಿಂತಾಯಿದ್ರು ಅಥವಾ ಅವ್ರು ಇಷ್ಟಪಡ್ತಿದ್ರು ಆ ಥರ ಎಲ್ಲ ಐಟಮ್ಗಳನ್ನ ನಾವಿಲ್ಲಿ ಇಡ್ತೀವಿ. ಇನ್ನೊಂದು ಈ ಹಬ್ಬದಲ್ಲಿ ನಮ್ಮೂರಲ್ಲಿ ನಾವು ಗಾಳಿಪಟ ಕೂಡ ಹಾರಿಸ್ತೀವಿ. ಸೊ ಅದಕ್ಕೆ ಮಕ್ಳಿಗೋಸ್ಕರ ಎಲ್ಲ ಗಾಳಿಪಟ ತೊಗೊಂಬಂದಿದ್ವಿ. ಸೊ ಅದಕ್ಕೆ ನಮ್ಮ ಸುಪ್ರೀತ್ ಗೌಡರು ಈ ಸೂತ್ರ ಕಟ್ತಾಯಿದ್ರು. ಸೊ ನಾವೀಗ ಏನು ನಮ್ಮ ಎಡೆ ಇದೆ ಈ ಎಡೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಹೋಗಬೇಕಾಗುತ್ತೆ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ. ಎಡೆ ಪೂಜೆ ಎಲ್ಲ ಮುಗಿಸಿದ್ಮೇಲೆ 10 ನಿಮಿಷ ಹೊರಗಡೆ ಬರಬೇಕು. ನಮ್ಮ ಹಿರಿಕರೆಲ್ಲ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಪ್ರತೀತಿ. ಸೊ ನಾವು ಇಲ್ಲಿ 10 ನಿಮಿಷ ಸುಮ್ಮನೆ ಏನಕ್ಕೆ ಇರೋದು ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಗಾಳಿಪಟನ ನಾವು ಹಾರಿಸೋಣ ಅಂತ ಅಂದ್ಬಿಟ್ಟು ಸೊ ನಾವು ಅದಕ್ಕೆ ಬೇಕಾದಂಥ ಗಾಳಿಪಟಕ್ಕೆ ಸಿದ್ಧತೆಯನ್ನೆಲ್ಲ ಮಾಡ್ಕೊಂಡ್ವಿ. ದಾರ ಎಲ್ಲ ಕಟ್ಟಿ ಗಾಳಿಪಟ ಕೂಡ ಹಾರಿಸಿದ್ವಿ. ನನ್ನ ಮಗ ಲಕ್ಕಿ ಅವನಿಗೂ ಕೂಡ ಒಂದು ಗಾಳಿಪಟ ಕಟ್ಕೊಟ್ಟಿದ್ವಿ. ಆ ಗಾಳಿಪಟ ಎತ್ತರದಿಂದ ತುಂಬ ಖುಷಿಯಾಗಿ ಹಾರಿಸ್ತಾ ಇದ್ದ. ಸೊ ವಿಕ್ಟ್ರಿ ಸಿಂಬಲ್ ಕೂಡ ತೋರಿಸ್ತಾ ಇದೆ ನೋಡಿ, ತುಂಬ ಎತ್ತರವಾಗಿ ಗಾಳಿಪಟಗಳು ಹಾರ್ತಿದ್ರಿಂದ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಸೊ ಇದೊಂದು ಈ ಹಬ್ಬದಲ್ಲಿ ವಿಶೇಷ ಏನು ಅಂತಂದರೆ ನಮ್ಮೂರಲ್ಲಿ, ಅಂದರೆ ನಮ್ಮೂರು ಅಂತಲ್ಲ ಎಲ್ಲ ಕಡೆನೂ ಇದಕ್ಕೆ ಗಾಳಿಪಟ ಹಾರಿಸೋದಕ್ಕೆ ಈ ಹಬ್ಬ ಫೇಮಸ್ಸು. ಗಾಳಿಪಟ ಹಾರಿಸೋದಕ್ಕೆ ಚಿಕ್ಕವರು ದೊಡ್ಡವರು ಅಂತೇನಿಲ್ಲ, ಎಲ್ರಿಗೂ ಗಾಳಿಪಟ ಹಾರಿಸೋದು ಅಂದರೆ ಒಂಥರ ಖುಷಿನೇ. ಸೊ ಇವಳು ನಮ್ಮ ಅಣ್ಣನ ಮಗಳು ರಚ್ಚು ಅಂತ. ಸೊ ಇವಳ ಪಟನೇ ತುಂಬ ಅಂದರೆ ತುಂಬ ಎತ್ತರವಾಗಿ ಹೋಗಿದ್ದು ಇವಳ ಪಟನೇ. ಸೊ ಕೊನೆಯಲ್ಲಿ ಪಟ ಗಾಳಿಗೆ ಕಿತ್ಕೊಂಡು ಹೊಂಟೋಯ್ತು ನೋಡಿ. ಎಲ್ಲ ಮಕ್ಕಳು ಕೂಡ ಗಾಳಿಪಟ ಹಾರಿಸ್ಕೊಂಡು ಎಷ್ಟು ಖುಷಿಯಾಗಿ ಆಟ ಆಡ್ಕೊಂಡಿದ್ದಾರೆ. ಸೊ ಪಟ ಎಲ್ಲ ಹಾರಿಸ್ಕೊಂಡು ಹಬ್ಬದ ಊಟ ಮಾಡಿಕೊಂಡು ಹಾಗೆ ನಮ್ಮ ದೊಡ್ಡಪ್ಪವ್ರ ಮನೆ ಹತ್ರ ಹೋಗೋಣ ಅಂತ ಹೋಗ್ತಾಯಿದ್ವಿ. ಅವರು ಹೊಲದಲ್ಲಿ ಈಗ ಜೋಳ ಬೆಳೆಯೋದಕ್ಕೋಸ್ಕರ, ಹಸುಗಳಿಗೆ ಜೋಳ ಬೆಳೆಯೋದಕ್ಕೋಸ್ಕರ ಅಲ್ಲೇ ಪೈಪ್ಲೈನ್ ಮಾಡ್ತಾಯಿದ್ರು ಹೊಲದ ಹತ್ರ. ನಮ್ಮ ಹೊಲದ ಪಕ್ಕನೇ ಅವ್ರದ್ದು ಹೊಲ ಇರೋದ್ರಿಂದ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಅಲ್ಲೇ ಹೋದೆ. ಇವರು ನಮ್ಮ ಅಣ್ಣಂದರು, ಇಬ್ಬರು ನಮ್ಮ ದೊಡ್ಡಪ್ಪನ ಮಕ್ಕಳೇ. ಸೊ ಪೈಪ್ಲೈನ್ ಮಾಡೋದಕ್ಕಿಂತ ತುಂಬ ಲೇಟ್ ಆಗುತ್ತೆ ಅಂತ ಗೊತ್ತಾಯಿತು. ಅಷ್ಟರೊಳಗಡೆ ಮನೆ ಹತ್ರ ಹೋಗಿ ಮಾತಾಡ್ಸ್ಕೊಂಬರೋಣ ಅಂತ ಹೋದ್ವಿ. ಅವ್ರ ಮನೆಗೆಲ್ಲ ಹೋಗಿ ಮಾತಾಡಿಸ್ಕೊಂಡು ತಿಂಡಿ ತಿನ್ಕೊಂಡು ಮತ್ತೆ ಹೊರಗಡೆ ಬರೋದಕ್ಕೆ ಆಲ್ರೆಡಿ ತುಂಬ ಕತ್ಲೆ ಆಗೋಗಿತ್ತು. ಸೊ ಅಲ್ಲಿಂದ ನಾವು ವಾಪಸ್ಸು ಮನೆಗೆ ಬಂದು. ಸೊ ಇದಾಗಿತ್ತು ಇವತ್ತಿನ ಈ ವಿಲಾಗು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಮುಂದೆ ನೋಡಿದ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.